ತಂದೆ ತಾಯಿಗಳ ಒಳ್ಳೆ ಹೃದಯಪೂರ್ವಕ ಆಶೀರ್ವಾದ, ಅವರು ಮಾಡಿದ ಸತ್ಕರ್ಮಗಳು ಕೂಡ ಮಕ್ಕಳಿಗೆ ಬರುವಂಥದ್ದು. ಇದು ಒಂದು ಪಾರ್ಟ್. ಜೊತೆಗೆ ಏನಂತಂದರೆ, ಇವನು ತಾನು ಮಾಡಿದಂತಹ ಕರ್ಮವೂ ಕೂಡ ಪೂರ್ವಜನ್ಮ ಕೃತಂ ಪಾಪಂ, ಅದು ಪಾಪ ಆಗಿದ್ದರೆ ವ್ಯಾಧಿ ರೂಪೇಣ ಪಿಡ್ಯತೆ, ರೋಗ ರುಜಿನವಾಗಿ ಕಾಡುತ್ತೆ. ರೋಗ ಅಂದರೆ ದುಃಖ ಅಂತಲೇ ಇನ್ ಅದರ್ ವರ್ಡ್. ನೀವು ಒಳ್ಳೆ ಕೆಲಸ ಮಾಡಿದರೆ ಅದು ಸುಖ ರೂಪವಾಗಿ ಬರುತ್ತೆ. ಸುಖ ಅಂದರೆ ಮನೆ, ಒಳ್ಳೆ ಮನೆ ಇದ್ದರೆ ಸುಖ. ಮಾತು ಕೇಳೋ ಹೆಂಡತಿ, ಮಾತು ಕೇಳೋ ಮಕ್ಕಳು, ಹೇಳಿದ ಮಾತು ಕೇಳೋ ಗಂಡ, ನೈಬರ್ಸು, ಇವೆಲ್ಲ ಸಿಗಬೇಕಂದ್ರೆ ಜನ್ಮಾಂತರದ ಪುಣ್ಯ ಬೇಕು. ನಮ್ಮಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಥೆಗಳು ತುಂಬ ಹೇಳ್ತಾರೆ. ಕಥೆಗಳು ವ್ಯಾಸರು ಕಥೆಗಳು ಅಂತ ಹೇಳಿದ್ದಲ್ಲ. ಕಥೆಗಳ ಹಿಂದೆ ನೀವೆಲ್ಲ ಸಣ್ಣವರು ಓದುವಾಗ, ನಾವೆಲ್ಲ ಸಣ್ಣವರು ಓದುವಾಗ ಎಲ್ಲ ಮುಗಿದ ಮೇಲೆ ಮಾರಲ್ ಅಂತ ಒಂದಿರ್ತಿತ್ತು. ಹೌದು. ಈಗ ಮಾರಲ್ ಅನ್ನೋ ಶಬ್ದವೇ ಇಲ್ಲ. ಆದರೆ ಮಹಾಭಾರತ, ಭಾಗವತ, ರಾಮಾಯಣ ಇವೆಲ್ಲ ಮಾರಲ್ ಇದೆ ಅದರೊಳಗೆ.